ಹೂ ಹೆಂಗೆ 150 ಸರಿ ನೋಡ ಏನಿದೆ ಅಣ್ಣ ಪ್ರಸಾದ ಮುಂಜಾನೆ ಜಲ್ದಿ ಎದ್ದು ಹುಡುಗರ್ನೆಲ್ಲ ತಯಾರು ಮಾಡ್ಕೊಂಡು ಬಿಡೋ ಹೊತ್ತಿಗೆ ಅಂದ್ರೆ ಹೊಟ್ಟೆ ಹಸ್ಯಾಕ್ ಶುರು ಆಯ್ತು. ಹಂಗಾಗಿ ಗಾಡಿ ನಿಂದ್ರಿಸಿ ಈಗ ನಾಷ್ಟ ಮಾಡಕ್ ಬಂದೇವಿ. ನಾಷ್ಟ ಟೈಮ್ 7 ಥರದ ಚಟ್ನಿ ಸಾಂಬಾರ್ ಜೊತೆ ಅದ್ಭುತವಾದಂತ ಇಡ್ಲಿ 3 ಹೊತ್ತಲ್ಲ 6 ಹೊತ್ತು ಕೊಟ್ಟರು ತಿನ್ಬೋದು, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಈ ಹೋಟೆಲ್ ಬೋರ್ಡ್ ಇದ್ದಿದ್ದು ತಮಿಳ್ನಾಗ, ಹಂಗಾಗಿ ಹೋಟೆಲ್ ಹೆಸರು ಗೊತ್ತಿಲ್ಲ. ಮುಂಜಾನೆ ಆಗಿದ್ರಿಂದ ಇಷ್ಟು ಗದ್ಲೈತಿ. ನಾವ್ ಈ ಕಡೆ ಅವರಲ್ಲೇ ನಾಷ್ಟ ಆದಮೇಲೆ ಚಹಾ ಕಾಫಿ ಕುಡಿದು ಪದ್ಧತಿ ನಮ್ದು. ಆದ್ರೆ ಇವತ್ತು ನಾವು ಪದ್ಧತಿನ ಬದಲಾಯಿಸ್ಕೊಂಡೇವಿ. ಫ್ರೂಟ್ ಜ್ಯೂಸ್ ತೊಗೊಳಕತ್ತೇವಿ. ಎಲ್ಲಾರ್ಗು ಕುಡ್ಕೊತ ಹೋಗೋಣ ಅಂಥೇಳಿ ಪಾರ್ಸಲ್ ಮಾಡ್ಸೀನಿ. ಹಾಗಾಗಿ ಅಣ್ಣ ಪ್ಯಾಕ್ ಮಾಡಕತ್ತಾನ. ಬಿಸಿಲು ಚುರುಕು ಹಿಂಗೆ ಹತ್ತತ್ ಹೇಳ್ತೇನೆ. ನಾವೀಗ ಹೊಂಟೇವಿ ಕಂಚಿ ಕಾಮಾಕ್ಷಿಯ ದರ್ಶನ ಮಾಡಕ್ಕೆ. ಈ ಟ್ರಾವೆಲ್ ಏಜೆನ್ಸಿಲಿ ಯಾರೋ ಒಬ್ರಿಗೆ ಹಿಂದಿ ಬರ್ತಿತ್ತು, ಅವ್ರ ಕಡೆಯಿಂದ ಕಾರ್ ಬುಕ್ ಮಾಡಿಕೊಂಡು ಇವಾಗ ನಾವು ಹೊಂಟೀವಿ. ಈ ಡ್ರೈವರ್ ಅಣ್ಣಂಗೆ ತಮಿಳ್ ಬಿಟ್ಟು ಬೇರೆ ಬರೋದೇ ಇಲ್ಲ. ಎಷ್ಟು ಚಂದ ಅದ ನೋಡ್ರಿ ದೇವಸ್ಥಾನ. ಇಲ್ಲಿಂದನ ಗಾಡಿ ಇಳಿದಿದ್ದ ತಡ ನಿಮಗೆ ಗಂಟು ಬಿದ್ದು ಬಿಡ್ತಾರೆ. ಇಲ್ಲೇ ಸೀರೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತ ಹೇಳಿ. ಹೂ ಹೆಂಗೆ 150 ಅಕ್ಕ ಹೂ ಎಷ್ಟು 50 ಎಷ್ಟು ರೂಪಾಯಿ ಹೇಳಕತ್ತಾರಂತನ ಅರ್ಥ ಆಗ್ಲಿಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗದ್ಲಂತೂ ಐತಿ. ಬಟ್ ನಮ್ಮ ಅಣ್ಣ ಹೇಳ್ದ ಇನ್ನೂ ಗದ್ಲು ಇರ್ತೈತಿ, ಒಂದಿಷ್ಟು ಜಾಗ ಇರಂಗಿಲ್ಲ ಅಂತ ಹೇಳಿ. ಗುಡಿ ಒಳಗೆ ಗುಡಿ ಆವರಣದೊಳಗೆ ಫೋಟೋ ವಿಡಿಯೋ ಮಾಡಂಗಿಲ್ಲ. ಗುಡಿ ಮಾತ್ರ ಅದ್ಭುತವಾಗೈತಿ. ದಿವಟಿಗೆ ಬೆಳಕಿನೊಳಗೆ ಕಾಮಾಕ್ಷಿ ಅಮ್ಮ ಎಷ್ಟು ಚಂದ ಕಾಣಿಸ್ತಾಳ ಅಂದ್ರೆ ನಿಜಕ್ಕೂ ಭಾಳ ಚಂದ ಅನಿಸ್ತೈತಿ. ಜೀವನದಾಗ ಒಂದ್ಸರಿ ಯಾರ ಕಾಮಾಕ್ಷಿನ ನೋಡಲೇಬೇಕು. ಐತಿಹಾಸಿಕವಾಗಿ ಪೌರಾಣಿಕವಾಗಿ ಕಂಚಿ ಪ್ರಮುಖ ಸ್ಥಳ ಆಗಿರೋದ್ರಿಂದ ಇಲ್ಲಿ ನೋಡುವಂಥ ಜಾಗಗಳು ಭಾಳ ಅದಾವ. ಏಕಾಂಬರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಮ್ಗೆ. ಕಾಂಚೀಪುರಮಿಗೆ ಬಂದ ಜಗತ್ ಪ್ರಸಿದ್ಧ ಕಾಂಜೀವರಂ ಸೀರೆ ತಗೊಳ್ಳಿಲ್ಲ ಅಂದ್ರೆ ಹೆಂಗ. ಇವಾಗ ಶಾಪಿಂಗ್ ಇದೆ ಇಕ್ಕತ್ ಕಾಟನ್. ಬೆಳತನ ಕಟ್ಟದ ಮಳಿಗೆ ಬೆಳಗು ಮುಂಜಾನೆ ಮರೀನಾ ಬೀಚಿಗೆ ಹೋಗಿ ಸನ್ರೈಸ್ ನೋಡ್ಬೇಕೆಂಬ ನನ್ನ ಜೀವಮಾನದ ಆಸೆ ಇವತ್ತ ಮಳಿಯೊಳಗ ತೊಳ್ಕೊಂಡು ಹೋತು. 12:30 ಮಧ್ಯಾಹ್ನ ಅಂದ್ರೆ ನಿಮಗೆ ಯಾವ ದೇವಸ್ಥಾನದೊಳಗೂ ದರ್ಶನ ಇರೋಂಗಿಲ್ಲ. ಹಾಗಾಗಿ ನಾವು ಕಾಮಾಕ್ಷಿನ ನೋಡ್ಕೊಂಡಾದ್ಮೇಲೆ ಸೀದಾ ಶಾಪಿಂಗಿಗೆ ಬಂದ್ವಿ. ಇಲ್ಲೇ ಸೀರೆ ತಗೋಬೇಕಂತ ಹೇಳಿ ಬರೋರು ಜಾಸ್ತಿ ಇರೋದ್ರಿಂದ ಎಲ್ಲ ಭಾಷೆ ಮಾತಾಡೋರು ನಮಗೆ ಇಲ್ಲೇ ಅಂಗಡಿ ಒಳಗೆ ಸಿಗ್ತಾರ. ಹೊರಗೆ ಸಿಗಂಗಿಲ್ಲ. ಹೊರಗೆ ಬಂದರೂ ಮಾತಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಅಂಗಡಿ ಒಳಗೆ ಮಾತ್ರ ಎಲ್ಲ ಭಾಷೆನೂ ಮಾತಾಡ್ತಾರ. ಕನ್ನಡ ಮಾತಾಡೋರು ಸಿಕ್ಕಾಪಟ್ಟೆ ಅದಾರ ಇಲ್ಲೇ ಕೆಲಸ ಮಾಡೋರು. ಸೀರೆ ನೋಡಕತ್ರ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಅದ್ರಾಗ ಹೆಣ್ಮಕ್ಳಿಗೆ ಇನ್ನೂ ಆಪ್ಷನ್ಸ್ ಭಾಳ ಇದ್ದಾಗ ತಗ್ಸೋದ ಮಾಡ್ತಿರ್ತೇವೆ. ಸೊ ಹಾಗಾಗಿ ಸ್ವಲ್ಪ ಏನಾರ ರಿಫ್ರೆಶ್ ಆಗ್ಬೇಕಂದ್ರೆ ಇಲ್ಲೇ ಕಾಫಿ ಶಾಪ್ ಐತಿ. ಕಾಫಿ ಕುಡಿಯಕ್ಕೆ ಬಂದೇವೆ ನಾವೀಗ. ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಕತ್ತಾರ, ನಾವು ಕೂಡ. ಮುಂಜಾಲಿಂದ ನೋಡಾತ್ತೇವೆ ಮಳೆ ಬರ್ತೈತಿ, ಮಾಡಾಕೈತಿ, ಬಿಸಿಲು ಹಂಗೆ ಬೀಳ್ತೈತಿ. ನಿಮಗೆ ದಾರಿ ಉದ್ದಕ್ಕೂ ಎಲ್ಲ ಅಂಗಡಿಗಳದ್ದು ಪೋಸ್ಟ್ರು ಅಡ್ವರ್ಟೈಸ್ಮೆಂಟ್. ಇಲ್ಲಿ 8,000ಕ್ಕೂ ಹೆಚ್ಚು ನೇಯ್ಗೆಗಳದಾವಂತ. ನಡಿಚಿನ ಹೋಗೋ ನಡಿ. ಎಲ್ಲಿ ಅಲ್ಲೇ ಗುರುಬ್ರಹ್ಮ ಕ್ಯಾಂಟೀನ್. ಗುರು ವಿಷ್ಣು ಮಳೆ ಬಂತು, ಜೋರು ಬಂತು. ಚೆನ್ನಾಗೈತೆ ಕೂಡ. ಹಳೆ ಮನೇನ ಖಾನಾವಳಿಯಾಗಿ ಕನ್ವರ್ಟ್ ಮಾಡೋದು ಹಳೆ ಕಾನ್ಸೆಪ್ಟ್. ಬಟ್ ಚೆನ್ನಾಗಿ ಅನ್ಸುತ್ತೆ. ಕಾಂಚೀಪುರಂನ್ಯಾಗ ಬಾಬು ಮತ್ತು ಪ್ರಕಾಶ್ ಸಿಲ್ಕ್ ಸ್ಯಾರೀಸ್, ವರಮಹಾಲಕ್ಷ್ಮಿ ಇವೆಲ್ಲ ಫೇಮಸ್. ನಾವೀಗ ಬಾಬು ಸಿಲ್ಕ್ ಸ್ಯಾರೀಸ್ ಒಳಗೆ ಸೀರೆ ತೊಗೊಂಡ್ವಿ. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ. ಊಟ ಮಾಡ್ರಿ, ಎಂಜಾಯ್. ಹೆಂಗಿದೆ ಕಣ್ಣ ಊಟ? ಊಟ ಹೆಂಗಿದೆ ಅನಿತಾ? ಗೋಲು ಚೆನ್ನಾಗಿತ್ತಾ? ಇದೇ ಅಂಗಡಿ ನಾವೀಗ ಸೀರೆ ನೋಡಿದ್ದು. ಈಗ ಹೊಟ್ಟೆ ಜೋರು ಹಸಾಕತ್ತೈತಿ, ಹಾಗಾಗಿ ಅನ್ಲಿಮಿಟೆಡ್ ಊಟ. ನಮಗೆ ಊಟದ ಟೈಮ್ ಆಗಿ ಹೋಗಿತ್ತು, ಹಾಗಾಗಿ ಆಲ್ಮೋಸ್ಟ್ ಖಾಲಿ ಆಗಿತ್ತು ಊಟ. ಪಾಪಡ ಭಾಳ ಅಂದ್ರೆ ಭಾಳ ಆಪ್ಷನ್ಸ್ ಇರ್ತಾವೆ. ಸೀರೆ, ಬಣ್ಣ, ಡಿಸೈನ್, ಬಾರ್ಡ್ರ್. ಇಲ್ಲಿದಂತಲ್ಲ, ಎಲ್ಲಿ ಸೀರೆ ತೊಗೊಂಡ್ರು ಅಷ್ಟೇ ಯಾವಾಗ ಹಾಕೊಂತೀನೋ ಅಂತ ಕಾಯ್ತಿರ್ತೀನಿ ನಾನು. ಹುಡುಗರು ನಾವಿಲ್ಲಲ್ಲ. ಇಲ್ಲೇ ಚಪಾತಿ ರೊಟ್ಟಿ ಗಿಟ್ಟಿ ಏನು ಸಿಗಂಗಿಲ್ಲ ಅನ್ಸುತ್ತೆ. ನಮ್ಮ ಕಡೆ ಖಾನಾವಳಿಗತ್ತೆ ಅನ್ನ ಅನ್ಲಿಮಿಟೆಡ್ ಮತ್ತು ಪಲ್ಯ ಸಾಂಬಾರು ಎಲ್ಲ ಖಾಲಿ ಆಗೈತಿ. ಬಳದ್ ಹಾಕತ್ತಾರ ನಾ ವಿಡಿಯೋ ಮಾಡಾಕತ್ತೀನಿ ಅಂತ ಹೇಳಿ. ಬಳಿಯಾಕು ಏನಿಲ್ಲಲ್ಲೇ, ಬ್ಯಾಡ್ ಅಂದ್ರೂ ಕೇಳಂಗಿಲ್ಲ. ಥ್ಯಾಂಕ್ಸ್.
4:20. ಇಲ್ಲಿದ್ದ ಅಲ್ಲಿ ರೀಚ್ ಆಗಿ 4:20 5:20 ನಾವು ಒಳ್ಳೆ ಬಿಡುವಪ್ಪ. ಲೇಟ್ ಆಗುತ್ತೆ ನೀವು ವಾಪಸ್ ರಿಟರ್ನ್ ಟ್ರೈನಿಗೆ ಹೋಗೋಣ. ಟ್ರೈನಿಂಗ್ ಟೈಮ್ 6 ಗಂಟೆ ಅಂದಲ್ಲ. ಇಲ್ಲೆಲ್ಲರೂ ಮಾತಾಡತ್ತಾರ ಚೆನ್ನೈಕಿನ ಇಲ್ಲೇ ಬೇಸಿತ್ತು ಅಂತ ಕನ್ನಡ. ಕಾಟನ್ ಸೀರೆ, ಫ್ಯಾನ್ಸಿ ಸೀರೆ, ಸಿಲ್ಕ್ ಸೀರೆಯಲ್ಲೇ ಅಷ್ಟು ವೆರೈಟೀಸ್ಗೂ ಬೇರೆ ಬೇರೆ ಸೆಕ್ಷನ್ ಮಾಡಿಟ್ಟಾರ. ಹಾಗಾಗಿ ಒಂದು ಅಂಗಡಿ ಒಳಗೆ ಹೋದ್ವಿ ಅಂದ್ರೆ ಇಡೀ ದಿನ ಬೆಳಗ್ಗೆ ಬಂದಿದ್ವಲ್ಲ. ಪ್ರಸಾದ ಪ್ರಸಾದ ಅಂತ ತಗೊಳ್ರಿ. ಉಷ್ಟ್ರು ಸೇರಿ ಒಂದರ ಒಳಗ ತಿನ್ರಿ. ನಾ ತಿನ್ನಿಸ್ಲಾ? ಹೌದಾ, ಇರ್ಲಿ ತಗೋ. ಸ್ವಲ್ಪ ಟೇಸ್ಟ್ ನೋಡ್ಲಿ. ಸ್ವೀಟ್ ಪೊಂಗಲ್. ಹೋಗಿದ್ದು ಮಧ್ಯಾಹ್ನ, ಹೊರಗೆ ಬರುತ್ತಲ್ಲ ಅಂದ್ರೆ ಕತ್ಲಾಗ್ಬಿಟ್ಟೈತಿ. ಖುಷಿಯಿಂದ ಹುರುಪಿಂದ ಒಳಗೆ ಹೋಗಿರ್ತೇವೆ. ವಾಪಸ್ ಬರ್ಬೇಕಂದ್ರೆ ಮನ್ಸಿಗೆ ಭಾಳ ಕಷ್ಟ ಆಕೈತಿ. ಮತ್ತು ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ, ಟೈಮ್ ಸಾಲೋದೂ ಇಲ್ಲ. ಟೂರಿಸ್ಟ್ ಅದೇರಿ, ನಿಮಗೆ ಅವ್ರ ಭಾಷೆ ಬರೋದಿಲ್ಲ, ಅವ್ರಿಗೆ ನಿಮ್ಮ ಭಾಷೆ ಬರೋದಿಲ್ಲ, ಕಮ್ಯುನಿಕೇಷನ್ ಮಾಡೋಕ್ಕಾಗಂಗಿಲ್ಲ. ಏನು ಮಾಡ್ತೀರಿ ತಲಿ? ಈಗ ನೋಡಕತ್ತೀರಿ ಕಾಂಚೀಪುರಂ ಬಸ್ ಸ್ಟ್ಯಾಂಡ್. ಈಗ ನಾವು ಚೆನ್ನೈ ಬಸ್ ಹಿಡ್ಕೊಂಡು ಹೋಗ್ತೇವೆ. ಇಲ್ಲ ಚೆನ್ನೈ ಬಸ್ ಫುಲ್ ಆಗೈತಾ? ಹಾಂ, ಸೀಟ್ ಬೇಕಲ್ಲ ನಮಗೆ. ಎಲ್ಲ ಕೇಳೋಣ ತಡಿ. 76B. ಇದು ಹೊಸ ಎಕ್ಸ್ಪೀರಿಯನ್ಸು. ಇಡೀ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೂ ಒಂಥರ ಮಜಾ ಇದೆ. ಚೆನ್ನೈ ಬಸ್ 2-3 ಬಂದು ನಾವಿರುವಾಗ ಎಲ್ಲ ಫುಲ್ ರಶ್. ಹಾಗಾಗಿ ನಾವೀಗ ಅರಕ್ಕೋಣಂವರೆಗೂ ಬಸ್ಸಲ್ಲಿ ಹೋಗಿ ಅರಕ್ಕೋಣಮಿಂದ ಚೆನ್ನೈಗೆ ಟ್ರೈನಿಗೆ ಹೋಗ್ತೀವಿ. ತಮಿಳ್ ಜೊತೆ ಇಂಗ್ಲೀಷ್ ಒಳಗೂ ಬೋರ್ಡ್ ಇದ್ದಿದ್ದು ಇಲ್ಲೇ. ಹಾಗಾಗಿ ನಮಗೆ ಚೆನ್ನೈ ಬಸ್ ಹುಡ್ಕೋದೇನು ಕಷ್ಟ ಅನ್ನಿಸ್ಲಿಲ್ಲ. ಇಲ್ಲಿ ಜನ ಸೀಟ್ ಬಿಟ್ಕೊಟ್ರು. ನಮ್ಮೂರ ಕಡೆ ಒಟ್ಟ ಸೀಟ್ ಬಿಟ್ಕೊಡಂಗಿಲ್ಲ. ಅದ್ರ ಫ್ರೀ ಬಸ್ ಆಗ್ಯಾವಾಗ್ಯವು, ಒಟ್ಟ ಸೀಟ್ ಬಿಟ್ಕೊಡಂಗಿಲ್ಲ. ಅಂಗವಿಕಲರು ಇರಲಿ, ವಯಸ್ಸಾದವ್ರು ಇರಲಿ, ಗರ್ಭಿಣಿ ಇರಲಿ, ಮಕ್ಕಳು ಮರಿ ಇರೋರು ಇರಲಿ, ಬೇಕಾದವ್ರು ಇರಲಿ, ಒಟ್ಟ ಸೀಟ್ ಬಿಟ್ಕೊಡಂಗಿಲ್ಲ. ಇದು ಅರಕಣಂ ರೈಲ್ವೆ ಸ್ಟೇಷನ್. ಹೋಗೋಣ. ಇದಲ್ಲ ಟ್ರೈನ್. ರೈಲ್ನೊಳಗೆ ಪ್ರಯಾಣ ಹೆಂಗಿರ್ತದೆ, ಅದ್ರೊಳಗೂ ಲೋಕಲ್ ಟ್ರೈನ್ ಪ್ರಯಾಣ ಹೆಂಗಿರ್ತೈತಿ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆತ. ಅದೇ ಥರ ನನ್ನ ಮೂರ್ಖತನದ ಪರಮಾವಧಿ ಅತಿ ಶಾಣೆತನದ ಪರಮಾವಧಿ ಇದು. ಸರಿ ಬೇಗ ಹೋಗಿ ಟ್ರೈನ್ ಹಿಡಿಬೇಕಂತ ಹೇಳಿ ಫಾಸ್ಟ್ ನಾ ಮುಂದೆ ಬಂದು ಅಲ್ಲೊಬ್ರಿಗೆ ಕೇಳಿದೆ, ಚೆನ್ನೈ ಟ್ರೈನ್ ಎಲ್ಲಿದವ್ರೆ ಅಂತ ಹೇಳಿ. ಅವ ಈ ಲೋಕಲ್ ಟ್ರೈನ್ ತೋರಿಸ್ಬಿಟ್ಟ. ಸೊ ನಾ ಇಲ್ಲಿ ಇಳಿದ್ಬಿಟ್ಟೆ. ನನ್ನ ಹಿಂದೆ ಬಂದವರೆಲ್ಲ ನನ್ನ ಹಿಂದೆನೇ ಇಳಿದ್ಬಿಟ್ರು. ಆಮೇಲೆ ಟಿಕೆಟ್ ಮಾಡಿಸುವಾಗ ಎಕ್ಸ್ಪ್ರೆಸ್ ಟ್ರೈನಿನ ಬದಲಿ ಇದಕ್ಕೆ ಮಾಡಿಸ್ಬೇಕಾತ. ನಾವು ಬರೀ ಟ್ರೈನ್ ದೂರಲಿದ್ದ ನಿಂತು ನೋಡಿದವ್ರು ಈ ಲೋಕಲ್ ಟ್ರೈನ್ ಒಳಗೆ ಎಷ್ಟು ಜನ ಅಡ್ಡಾಡ್ತಾರ, ಎಷ್ಟು ರಶ್ ಇರ್ತಾವೆ ಇವು ಅಂದ್ರೆ. ಆಮೇಲೆ ಈಗ ಟೈಮ್ ಏನಿಲ್ಲ ಅಂದರೂ 11 ಗಂಟೆ ತನಕ ರೀಚ್ ಆಗುತ್ತಿದ್ದು, ಅಷ್ಟು ಜನ ಅಡ್ಡಾಡ್ತಾರೆ ನೋಡ್ರಿ. ಚಹಾ, ಸ್ನ್ಯಾಕ್ಸ್ ಇಂಥವೇನು ತೊಗೊಳಂಗಿಲ್ಲ ನಾವಿಲ್ಲೇ. ಸೈಕ್ಲೋನ್ ಎಫೆಕ್ಟ್ಸಿಂದಾಗಿ ಸಮುದ್ರಕ್ಕೆ ಇಳ್ಯೋಕ್ಕಾಗಲಿಲ್ಲ, ಮತ್ತು ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಇವನ್ ಇಲ್ಲೂ ಕಾಂಚೀಪುರಂನೊಳಗೆ ಅಡ್ಡಾಡ್ಬೇಕಂದ್ರೆ ಬಿಸಿಲು, ಮಳೆ, ಈ ಟ್ರೈನ್ ಎಲ್ಲ ಕಡೆ ಸ್ಟಾಪ್ ಆಗುತ್ತೆ. ಜಗ್ಗ ಬಯಸ್ಕೊಂಡೆ ನಾನು ಇದಕ್ಕೆ ಹತ್ತಿದ್ದಕ್ಕೆ. ಇದು ಎಲ್ಲಾ ಕಡೆ ನಿಂತ್ಕೊಂಡು ಹೋಗುತ್ತೆ, ನೋಡ್ಕೊಂಡು ಹೋಗೋದೀಗ, ಎಂಜಾಯ್ ಮಾಡ್ಕೊಂಡು ಹೋಗೋದೀಗ. ಇಲ್ಲ ಹೇಳಿ, ಟ್ರೈನ್ ಬಗ್ಗೆ ಏನ್ ಅನ್ಸತ್ತೈತೆ? ನಿಂಗೇನ್ ಅನ್ಸತ್ತೈತೆ? ಅಲ್ಲ, ನಿಂಗೇನ್ ಅನ್ಸತ್ತೈತೆ? ಎಷ್ಟು ಖುಷಿಯಿಂದ ಈ ಜರ್ನಿನ ಎಂಜಾಯ್ ಮಾಡತ್ತಾರ ನೋಡ್ರಿ ನಮ್ಮ ಹುಡುಗರು. ಸೈಕ್ಲೋನ್ ಎಫೆಕ್ಟು ಒಮ್ಮಾಲೆ ಮಳೆ ಶುರು ಆತು. ಕಿಟಕಿ ಹಾಕೋ ಸಂಬಂಧ, ಡೋರ್ ಹಾಕೋ ಸಂಬಂಧ ಪ್ಯಾಸೆಂಜರ್ಸ್ ನಡ್ಬರ್ಕ ಜಗಳ ಚಾಲು ಆತು. ಆ ಜಗಳ ಯಾರೂ ಬಿಡಿಸ್ಲೇ ಇಲ್ಲ. TC ಸಹಿತ ಬರಲಿಲ್ಲ ಇಲ್ಲೇ. ಸಮೀಪ 2.5 3 ತಾಸು ಬಂತಿದ್ದು ಟ್ರೈನ್. ಅಂತೂ ಇಂತೂ ಚೆನ್ನೈ ರೈಲ್ವೆ ಸ್ಟೇಷನ್ ಬಂತು. ಎಕ್ಸ್ಪ್ರೆಸ್ ಟ್ರೈನಿಗೆ ಆಗಿದ್ರೆ ಒಂದು ಅರ್ಧ ತಾಸಿಂದ 40 ನಿಮಿಷದಾಗ ಇರ್ತಿದ್ವಿ.
ದಾರ್ಯಾಗ ಬರೋ ಎಲ್ಲ ಊರ ಹೆಸರು ಭಯಪಟ್ಟ ಅದು ನನಗೆ. ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರ ಅಳವಡಿಸ್ಕೊಳೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಈ 2 ದಿನದ ಅನುಭವದಲ್ಲಿ ಅರ್ಥ ಆಯಿತು. ಇವರ ಭಾಷಾಭಿಮಾನ ಎಲ್ಲರಿಗೂ ಮಾದರಿ. ನಮ್ಮ ದೇಶ ಬಹುಭಾಷಾ ರಾಷ್ಟ್ರ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಂಗೆ ಇಂಗ್ಲೀಷನ್ನು ನಾವು ಕಮ್ಯುನಿಕೇಷನಿಗೆ ಬಳಸ್ಕೋತೀವಿ, ದೇಶದ ಜನ ಕನೆಕ್ಟ್ ಆಗಬೇಕಂದ್ರೆ ಒಂದು ಭಾಷೆ ಬೇಕೇ ಬೇಕು. ಒಂದೇ ಭಾಷೆ ಅಲ್ಲ, ಸಂವಹನಕ್ಕಾಗಿ ಹಿಂದಿ ಬೇಕು.